ಹಾಯ್, ಹೇಗಿದ್ದೀರಾ ಎಲ್ಲರೂ? ಎಂತ ಗೊತ್ತುಂಟಾ, ನನಗೆ ಮೊನ್ನೆ ಉಂಟಲ್ಲ ಲೈಟ್ ಜ್ವರ ಮತ್ತು ಶೀತ ಕೆಮ್ಮು ಎಲ್ಲ ಬಂದಿತ್ತು. ಅದಕ್ಕೆ ನಾನು ಎಂತ ಮಾಡಿದೆ, ಮದ್ದು ತಂದೆ ಡಾಕ್ಟ್ರ್ ಹತ್ರ ಹೋಗಿ. ಅದೇ ಕೆಮ್ಮು ಮತ್ತು ಕಫ ಕಮ್ಮಿ ಆಗಲಿಲ್ಲ, ಮತ್ತು ಶೀತ ಎಲ್ಲ ಕಮ್ಮಿ ಆಯಿತು ಸ್ವಲ್ಪ, ಜ್ವರ ಎಲ್ಲ. ಕೆಮ್ಮು ಹಾಗೆ ಇತ್ತು, ಕಮ್ಮಿ ಆಗೋದಿಲ್ಲ. ಅದಕ್ಕೆ ಎಂತ ಮಾಡೋದು ಅಂತ ಯೋಚನೆ ಮಾಡಿದೆ. ಮತ್ತು ನಾನು ಮನೆಯಲ್ಲಿ ನಾನೇ ಒಂದು ಮದ್ದು ಮಾಡಿ ಕುಡಿದೆ. ಒಂದೇ ದಿವಸ ಕುಡ್ದದ್ದು, ಒಂದೇ ಸರ್ತಿ. ಕೆಮ್ಮು ಸಹ ಇಲ್ಲ, ಗಂಟಲಲ್ಲಿ ಕರಕರ ಅಂತ ಕಫ ಬರ್ತದೆ ಅದು ಸಹ ಇಲ್ಲ. ಎಂತ ಮಾಡಿದೆ ಅಂದರೆ, ನಾನು ಒಂದು ಒಳ್ಳೆ ಮೆಣಸಿನ ಕಷಾಯ ಮಾಡಿ ಕುಡ್ದದ್ದು. ಕಷಾಯವನ್ನು ನಾನು ಈ ರೀತಿ ಮಾಡಿದ್ದೆ: 1 ಚಮಚ ಕಾಳುಮೆಣಸು, ಅರ್ಧ ನೀರುಳ್ಳಿ, ಅರ್ಧ ಶುಂಠಿ, 1 ತುಂಡು ಬೆಲ್ಲ, ಮತ್ತು 2-3 ಹನಿ ಲಿಂಬೆ ರಸ, ಅದಕ್ಕೆ ಅರ್ಧ ಲಿಂಬೆ, ಮತ್ತು 1 ಲೋಟ ನೀರು. ಈಗ ಒಂದು ಮಿಕ್ಸಿ ಜಾರಿಗೆ ಕಾಳುಮೆಣಸು ಮತ್ತು 1 ತುಂಡು ಶುಂಠಿಯನ್ನು ಹಾಕಿ ಅದನ್ನು ಪುಡಿ ಮಾಡಬೇಕು. ಈ ಥರ ಆಗ್ತದೆ ನೋಡಿ, ಅಂತೆ ಈ ಥರ ಬರ್ತದೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಹಾಕಬೇಕು. ನೀರು ಬಿಸಿ ಆಗಲಿ. ಆಗ ನಾವು ಪುಡಿ ಮಾಡಿದ ಕಾಳುಮೆಣಸು ಮತ್ತು ಶುಂಠಿ ಉಂಟಲ್ಲ, ಅದನ್ನು ಹಾಕಿ ಇದು ಒಂದು 5 ನಿಮಿಷ ಕುದಿಬೇಕಾಯ್ತಾ. 1 ಲೋಟ ನೀರು ಅರ್ಧಕ್ಕೆ ಬರ್ತದೆ, ಅರ್ಧ ಲೋಟಗೆ ಅಷ್ಟರ ತನಕ ಕುದಿಸಬೇಕು. ಈಗ ನೀರುಳ್ಳಿಯನ್ನು ಸಹ ಹಾಕಿದ್ದೇನೆ, ನೀರುಳ್ಳಿ ಮತ್ತು ಇದೆಲ್ಲ ಚೆನ್ನಾಗಿ ಕುದೀಲಿ ಒಂದು 5 ನಿಮಿಷ. ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನಮಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಆಯಿತಾ. ನೋಡಿ, ಈ ಥರ ಕುದಿಬೇಕು, ಒಂದು 5 ನಿಮಿಷ ಕುದೀಲಿ. ಕುದೀತಾ ಬರುವಾಗ ಮತ್ತು ಲಾಸ್ಟಿಗೆ ಸಣ್ಣ ತುಂಡು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಇನ್ನೂ ಸಹ ಕುದಿಬೇಕು ಅದು ಸರಿ. ಈಗ ಅರ್ಧ ಲೋಟಕ್ಕೆ ಬಂತು ನೋಡಿ, ಅಂತೆ 1 ಲೋಟ ನೀರು ಅಷ್ಟರ ತನಕ ಕುದೀಲಿ. ಈಗ ಅದನ್ನು ಸೋಸಿ ತೆಗೀರಿ ಒಂದು ಗ್ಲಾಸಿಗೆ. ನೋಡಿ, 1 ಲೋಟ ನೀರು ಇದ್ದದ್ದು ಈಗ ಅರ್ಧ ಲೋಟ ಆಗಿದೆ, ಅರ್ಧ ಗ್ಲಾಸ್ ಆಗಿದೆ. ಇದು ತುಂಬ ಖಾರ ಇದೆ, ಜಾಸ್ತಿ ಒಮ್ಮೆಲೆ ಕುಡಿಬೇಡಿ, ಸ್ವಲ್ಪ ಸ್ವಲ್ಪ ಕುಡಿಬೇಕು. ಈಗ ಅದಕ್ಕೆ 2 ಹನಿ ಲಿಂಬೆ ರಸ ಹಾಕಿ ಆಯಿತಾ, ಆಮೇಲೆ ಕುಡೀರಿ. ತಣ್ಣಗಾದ ನಂತರ ಕುಡೀರಿ. ನೋಡಿ, ಅಂತೆ ಕಷಾಯ ರೆಡಿ ಆಯ್ತಲ್ಲ. ನಾನು ಒಂದೇ ಸಲಕ್ಕೆ ಕುಡಿದ ಮೇಲೆ ಕೆಮ್ಮು ಮತ್ತು ಗಂಟಲಲ್ಲಿ ಕಫ ಉಂಟಲ್ಲ, ಅದೆಲ್ಲ ಕಮ್ಮಿ ಆಯಿತು. ನೀವು ಸಹ ಒಮ್ಮೆ ಮನೆ ಮದ್ದು ಮಾಡಿ ಆಯಿತಾ. ಇದೊಂದು ಈ ಥರ ಆದರೆ ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಯಿತಾ. ಮತ್ತು ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.